ನಮಸ್ತೆ ವೀಕ್ಷಕರೇ, SGR 5 ನ್ಯೂಸ್ ಕನ್ನಡಗೆ ಸ್ವಾಗತ. ನೀವು ನೋಡ್ತಿದ್ರ ಮುದ್ದೇಬಿಹಾಳ ಸುದ್ದಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ದಲಿತ ಪರ ಸಂಘಟನೆಯ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಮೂಲಕ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ದಲಿತ ಮುಖಂಡರು. ಬಸವನ ಬಾಗೇವಾಡಿ ವಿಭಾಗದ ಡಿವೈಎಸ್ಪಿ ಮಲ್ಲಪ್ಪ ನಂದಗಾವ್ ಇವರು ಹಾಜರಾದ ದಿನದಿಂದ ಸುಮಾರು 21 ಪ್ರಕರಣ ದಾಖಲಾದರೂ ಸಹಿತ ಯಾವುದೇ ಆರೋಪಿಯನ್ನ ಬಂಧಿಸದೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದು ಅಲ್ಲದೆ ಸಂವಿಧಾನ ಕಾನೂನು ಇರುವಾಗ ಬದಲಾಗಿದೆ. ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ಆಗುವುದಿಲ್ಲವೆಂದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲು ವಿಳಂಬ ಮಾಡುತ್ತಿರುವ ನಂದಗಾವಿಯವರನ್ನ ಕರ್ತವ್ಯದಿಂದ ವಜಾಗೊಳಿಸಬೇಕು. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಎಂಟಿ ಡ್ಯೂಟಿ ಮಾಡುವ ಪೊಲೀಸರು ಹಣ ವಸೂಲಿ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ನಡೆದರೂ ಹಿರಿಯ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಶಾಸಕ ಮುನಿರತ್ನ ಮತ್ತು ಬಾಗೇವಾಡಿ ಡಿವೈಎಸ್ಪಿ ಬಪ್ಪರಗಿ ಗ್ರಾಮದ ಯುವತಿಯ ಮೇಲೆ ಅತ್ಯಾಚಾರ, ಬಾದಾಮಿ ತಾಲೂಕಿನ ಉಗಲವಾಟ, ಗಂಗಾವತಿ ತಾಲೂಕಿನ ಸಂಕನಾಳ ದಲಿತರ ಮೇಲೆ ದೌರ್ಜನ್ಯ, ತಾಳಿಕೋಟೆ ಸರ್ಕಾರಿ ನೌಕರರಿಗೆ ಕಿರುಕುಳ ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಹರೀಶ್ ನಾಟೇಕರ್, CG ವಿಜಯಕರ, ದೇವರಾಜ್ ಹಂಗರಗಿ, ಬಸವರಾಜ್ ಸರೂರ್, ಪ್ರಶಾಂತ್ ಕಾಳೆ, ಗಿರಿಯಪ್ಪ ತಳವಾರ್, ಪ್ರಕಾಶ್ ಸರೂರ್, ಸಿದ್ದು ಕಟ್ಟಿಮನಿ, ಪರಶುರಾಮ್ ಮುರಾಳ, ಆನಂದ್ ಮುದೂರ, ತಿಪ್ಪಣ್ಣ ದೊಡ್ಡಮನಿ ಇನ್ನೂ ಅನೇಕ ವಿವಿಧ ದಲಿತ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ನೀವು ಮಂತ್ರಿಯನ್ನು ವಸೂಲಿ ಮಾಡ್ತಿದ್ದೀರಲ್ಲ, ನೀವು ವಸೂಲಿ ಬರ್ಕೊಳ್ಳೋರಿಗೆ ಮಂತ್ರಿ ವಸೂಲಿ ಮಾಡ್ತಿದ್ದೀರಲ್ಲ, ನೀವು ಪೊಲೀಸ್ ಅಧಿಕಾರಿಗಳನ್ನು ಹೇಳಿ ಇದಕ್ಕೆ ನೀವೆಲ್ಲರೂ ಉತ್ತರ ಕೊಡಬೇಕಾಗತ್ತ. ಮೇಲಾಧಿಕಾರಿಗಳು, ಮಾನ್ಯ SP ಸಾಹೇಬರು, IG ಸಾಹೇಬರು, DG ಸಾಹೇಬರು, ನೀವೆಲ್ಲರೂ ಮುದ್ದೇಬಿಹಾಳ ತಾಲೂಕಿನಲ್ಲಿ ಅತ್ಯಂತ ಗಮನ ಹರಿಸಿ ಈ ದುಷ್ಟ ಇರ್ತಕ್ಕಂಥ ಪೊಲೀಸರನ್ನು ನೀವು ಸಸ್ಪೆಂಡ್ ಮಾಡ್ಬೇಕಂತ ಈ ಸಭೆ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿ, ಬಾಗಲಕೋಟೆ ಡಿಸ್ಟ್ರಿಕ್ಟ್ನಲ್ಲಿ ಬದಾಮಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಮುದ್ದೇಬಿಹಾಳ ತಾಲೂಕಿನ ಕಾರ್ಮಿಕ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಹಾಗೂ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಪೊಲೀಸರ ಮೇಲೆ ಮಾಡತಕ್ಕಂಥ ಕರ್ತವ್ಯ ನಿರ್ಲಕ್ಷ್ಯದ ಒಂದು ಬೇಡಿಕೆ ಹಾಗೂ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ದಲಿತರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಡಿವೈಎಸ್ಪಿ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಒಂದು ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ದಲಿತ ಯುವಕ ಸರ್ಕಾರಿ ನೌಕರನಿಗೆ ಕಿರುಕುಳ ಕೊಟ್ಟು ಮರಣಾಂತಿಕವಾಗಿ ಅವರು ಮರಣವನ್ನು ಆಯ್ಕೆ ಮಾಡಿರ್ತಕ್ಕಂಥ ಒಂದು 10 ಬೇಡಿಕೆಯನ್ನು ಇಟ್ಕೊಂಡು ಮಾನ್ಯ ತಾಲೂಕಾ ದಂಡ